ಹಾಯ್, PRS ಹೆಲ್ದಿ ಕುಕಿಂಗ್ ಸ್ವಾಗತ. ಇವತ್ತಿನ ರೆಸಿಪಿ ಪಡ್ಡು ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಇವತ್ತು ನಮ್ಮ ಮನೇಲಿ ಬ್ರೇಕ್ಫಾಸ್ಟೇ ಪಡ್ಡು. ಇದೇನಪ್ಪ ಇವರು ದೋಸೆ ಹಸಿಟ್ಟು ರುಬ್ಬೋದೇ ಹೇಳ್ಕೊಟ್ಟಿಲ್ಲ, ಪಡ್ಡು ತೋರಿಸ್ತಾವ್ರೆ ಅನ್ಕೋಬೋದು. ಆಲ್ಮೋಸ್ಟ್ ಎಲ್ಲ ಮಾಡ್ತಾರೆ ಅಂತ ನೆನ್ನೆ ಹಂಗೆ ರುಬ್ಬಿಟ್ಟಿದ್ದೀನಿ. ನೆಕ್ಸ್ಟ್ ರೆಸಿಪಿನಲ್ಲಿ ದೋಸೆಯಾಗಲಿ ಪಡ್ಡುಗಾಗಲಿ ಹಿಟ್ಟೇಗೆ ರುಬ್ಕೋಬೇಕಂತ ಹೇಳ್ಕೊಡ್ದಲ್ಲೇ ಇರೋದಿಲ್ಲ. ಯಾಕಂದರೆ ಬರೋರು ಬರುತ್ತೆ, ಕಲ್ತ್ಕೊಳ್ಳೋರಿಗೆ ಹೇಳ್ಕೊಡ್ತೀನಿ, ಗ್ಯಾರಂಟಿ ಹೇಳ್ಕೊಡ್ತೀನಿ. ನೆನ್ನೆ ಆಲ್ಮೋಸ್ಟ್ ಎಲ್ಲ ಮಾಡ್ತಾರೆ ಅಂತ ನಮ್ಮನೇಲೇ ರಾತ್ರಿ ಹಿಟ್ಟನ್ನ ರುಬ್ಬಿಟ್ಬಿಟ್ಟಿದ್ದೀನಿ. ನಿಮಗೆ ಕಲ್ತ್ಕೊಳ್ಳೋರಿಗೆ ನೆಕ್ಸ್ಟ್ ರೆಸಿಪಿಲಿ ಹೇಳ್ಕೊಡ್ತೀನಿ. ಇದಕ್ಕೆ ಪಡ್ಡುಗೆ ಬೇಕಾಗಿರೋಂಥ ಐಟಮ್ಸು ಏನೇನು ಬೇಕಂತ ಇಲ್ಲಿ ಇಟ್ಟಿದ್ದೀನಿ, ನೋಡ್ಕೊಳ್ಳಿ. ಈರುಳ್ಳಿ ಇದೇ ಥರನೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು, ಉಪ್ಪು. ಕೆಲವರು ದೋಸೆ ಹಿಟ್ಟಿಗೆ ಹಾಕೊಂಡು ರುಬ್ಬಿರ್ತಾರೆ. ನಾನು ಇವಾಗ ರುಬ್ಬಾದ್ಮೇಲೆ ಮಿಕ್ಸ್ ಮಾಡ್ಕೊತೀನಿ. ನಿಮ್ಗೆ ಹೆಂಗೆ ಇಷ್ಟನೋ ಹಂಗೆ ಮಾಡ್ಕೊಳ್ಳಿ. ದೋಸೆ ಹಿಟ್ಟಿಗೆ ಹಾಕೊಂಡು ರುಬ್ಕೊಳ್ಳಂಗಿದ್ರೆ ರುಬ್ಕೊಳ್ಳಿ, ಇಲ್ಲಾಂದ್ರೆ ಆಮೇಲೆ ಹಾಕೊಳ್ಳಂಗಿದ್ರೆ ಹಾಕೊಳ್ಳಿ. ನಾನು ಆಮೇಲೆ ಹಾಕ್ತಾ ಇದ್ದೀನಿ. ಉಪ್ಪು, ಕಡಲೆ ಬೀಜ. ಪಡ್ಡುಗೆ ಹಾಕ್ತಿರೋ ಇಲ್ವೋ ಕಡಲೆ ಬೀಜ? ನಾನಂತೂ ಪಡ್ಡು ಕಡಲೆ ಬೀಜ ಇಲ್ಲದೆ ಪಡ್ಡು ಮಾಡೋದೇ ಇಲ್ಲ, ಸೂಪರ್ ಆಗಿರುತ್ತೆ. ಬೇಕಿದ್ರೆ ಟೇಸ್ಟ್ ಮಾಡಿ ನೋಡ್ಕೊಳ್ಳಿ. ಕಡಲೆ ಬೀಜ, ಕ್ಯಾರೆಟು, ಹಸಿಮೆಣಸಿನ್ಕಾಯಿ ಅಂತೂ ನಮ್ಮ ರೆಸಿಪಿಲಿ ಇಲ್ವೇ ಇಲ್ಲ. ಒಣಗಿದ ಮೆಣಸಿನ್ಕಾಯಿ, ಸಿಂಪಲ್ ರೆಸಿಪಿ. ಇದನ್ನು ಒಣಗಿದ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಇದೆಷ್ಟು ಐಟಮ್ಸ್ ಹಾಕಿ ಪಡ್ಡು ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿರಂತೆ ಬನ್ನಿ. ಕಡಲೆ ಬೀಜ ಎಷ್ಟಂತ ಒಂದು 5 ಮಿನಿಟ್ಸ್ ಬಿಸಿ ಮಾಡ್ಕೊಳ್ಳಿ ಸಾಕು. ಜಾಸ್ತಿ ಚಟ್ನಿ ಥರ ರುಬ್ಕೊಳಕ್ಕೆ ಹೋಗಬೇಡಿ. ಹಸಿ ಸಿಗುತ್ತೆ ಅಂದ್ಬಿಟ್ಟು ಸುಮ್ಮನೆ ಆ ಥರ ಒಂದು 3ರಿಂದ 4 ನಿಮಿಷ ಬಿಸಿ ಮಾಡ್ಕೊಂಬಿಡಿ. ಉರಿ ಯಾವಾಗಲೂ ಮೀಡಿಯಮಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೊಳ್ಳಿ. ನೋಡಿ, 2ರಿಂದ 3 ನಿಮಿಷ ಹುರ್ಕೊಂಡಿದ್ದೀನಿ, ಸಾಕು. ಇಷ್ಟೇ ಆಗಿಬಿಡ್ಲಿ. ಇಷ್ಟ ಆಗಿದ ತಕ್ಷಣ ಸ್ಟವ್ ಆಫ್ ಮಾಡಿಕೊಂಡು ಒಂದೇ ಒಂದು ಮಿಕ್ಸಿಗೆ ಹಾಕೊಂಡು ರುಬ್ಕೊಂಡ್ಬಿಡೋಣ. ನೋಡಿ, ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ತರ್ತರಿಯಾಗಿ ರುಬ್ಕೊಳ್ಳಿ, ಇನ್ನೂ ರುಬ್ಕೋಬೇಡಿ, ತರ್ತರಿಯಾಗಿ ರುಬ್ಕೊಳ್ಳಿ. ನೋಡಿ, ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಈ ಥರ ನೀವು ಇದೇ ಥರ ರುಬ್ಕೊಂಡು ದೋಸೆ ಇಟ್ಟಿರುತ್ತಲ್ಲ ಎಲ್ಲ ಮಿಕ್ಸ್ ಮಾಡೋಣ, ನೋಡ್ಕೊಳ್ಳಿ. ನೋಡಿ, ದೋಸೆ ಇಟ್ಟು ಯಾವಾಗಲೂ ಅದಕ್ಕೇನೆ ರುಬ್ಕೊಳ್ಳಿ. ದೋಸೆಗೆ ಏನೇನು ಬೇಕು ಹಾಕಿ ಮಾಡ್ಬೇಕಂತ ಹೇಳ್ಕೊಡ್ತೀನಿ. ಪಡ್ಡುಗಷ್ಟೇ ದೋಸೆಗೂ ಅಷ್ಟೇ, ಎರಡಕ್ಕೂ ಒಂದೇ ಹಿಟ್ಟೇನೆ ಏನು ಹಾಕ್ಬಿಟ್ಟು ದೋಸೆ ಇಟ್ಟು ಮಾಡೋದಂತ ಹೇಳ್ಕೊಡ್ತೀನಿ ನೆಕ್ಸ್ಟ್ ರೆಸಿಪಿಲಿ. ನೋಡಿ, ಅದಕ್ಕೆ ರುಬ್ಕೊಂಡಿದ್ದೀನಿ ದೋಸೆ ಇಟ್ಟು. ಕಡಲೆ ಬೀಜ ರುಬ್ಬಿದೀವಲ್ವ, ಅದನ್ನ ಅದಕ್ಕೆ ಹಾಕೊಂಡ್ಬಿಟ್ಟು ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಲ್ಲೇ ಟೇಸ್ಟ್ ಅಂತ ಯಾವತ್ತೂ ಅಂದ್ಕೋಬೇಡಿ. ನೋಡಿ, ಒಣಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಒಣಮೆಣಸಿನ್ಕಾಯಿ, ಕ್ಯಾರೆಟು ತುರಿದಿರೋದು ಒಂದು ಅರ್ಧ ತುರ್ಕೊಳ್ಳಿ ಸಾಕು. ನಾನು ಅರ್ಧ ಕ್ಯಾರೆಟೇ ತುರ್ಕೊಂಡಿದ್ದೀನಿ, ಹಾಕೊಂಡ್ಬಿಡಿ. ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡ್ಬಿಡಿ. ಈರುಳ್ಳಿ ನೋಡಿ ಇದೇ ಥರನೇ ಕಟ್ ಮಾಡ್ಕೊಳ್ಳಿ. ಚಿಕ್ಕದಾಗಿ ಪಡ್ಡಿಗೆ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ. ಇದೇ ಥರನೇ ನೀವು ಕಟ್ ಮಾಡ್ಕೊಳ್ಳಿ. ಉಪ್ಪು ನಾನು ಪ್ರತಿ ಸಲ ಹೇಳ್ತೀನಿ, ಸ್ಪೂನಲ್ಲಿ ಹಾಕೊಳ್ಳಿ. ನಾನು ಕೈಯಲ್ಲಿ ಅಂದಾದ್ಮೇಲೆ ಹಾಕ್ತಾ ಇದ್ದೀನಿ, ನೋಡ್ಕೊಳ್ಳಿ. ಉಪ್ಪು ನಾನು ಯಾವಾಗಲೂ ಅಂದಾದ್ಮೇಲೆ ಹಾಕೋದು, ನೀವು ಸ್ಪೂನಲ್ಲಿ ಹಾಕೊಳ್ಳಿ. ಎಲ್ಲ ಚೆನ್ನಾಗಿ ಕಲಸ್ಕೊಂಡ್ಬಿಡಿ. ನೋಡಿ, ಇಟ್ಟು ನಾನು ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಲ್ಲ, ನೀವು ಇದೇ ಥರನೇ ಮಿಕ್ಸ್ ಮಾಡ್ಕೊಳ್ಳಿ. ಸೂಪರಾಗಿ ಬರುತ್ತೆ ಪಡ್ಡು. ತಿನ್ನೋಕ್ಕೂ ತುಂಬ ಟೇಸ್ಟ್ ಇರುತ್ತೆ. ಯಾಕಂದರೆ ಕಡಲೆ ಬೀಜ ಹಾಕಿರ್ತೀವಲ್ವ, ಸಿಪ್ಪೆ ಯಾವುದೇ ಕಾರಣಕ್ಕೂ ಕಡಲೆ ಬೀಜದಲ್ಲಿ ತೆಗಿಯೋಕೆ ಹೋಗಬೇಡಿ. ಹಂಗಂಗೆ ರುಬ್ಬಿಟ್ಟೆಲ್ಲ ಹಾಕಿರ್ತೀವಲ್ಲ, ಸೂಪರಾಗಿರುತ್ತೆ ಪಡ್ಡು. ನೋಡಿ, ಪಡ್ಡುಗೆ ಬಾಣಲಿ ಇಟ್ಕೊಂಡಿದ್ದೀನಿ. ಇದೇ ಥರ ಒಂದೊಂದು ಸ್ಪೂನ್ ಎಣ್ಣೆ ಖಾಲಿ ಓಲ್ಗೆ ಹಾಕ್ಬಿಡಿ. ಈ ಥರ ಓಲ್ಗೆ ಹಾಕ್ಬಿಟ್ಟು ಈ ಥರ ಅಂದ್ಕೊಂಡು ಹಾಕೋಣ. ನೋಡಿ, ಈ ಥರ ಹಾಕೊಂಡು ಬನ್ನಿ. ಸೂಪರಾಗಿ ಬರ್ತವೆ ಪಡ್ಡು. ಬರಲ್ಲ ಅಂದ್ಕೊಬೇಡಿ, ಸಖತ್ತಾಗಿರುತ್ತೆ. ಮೇಲೊಂದು ಅರ್ಧ ಸ್ಪೂನ್ ಆಯಲ್ ಹಾಕೊಂಡು ಬಂದ್ಬಿಡಿ. ಈ ಥರ ಕಾಲು ಸ್ಪೂನೇ ಸಾಕು. ಓಲ್ ದೊಡ್ಡದಿದ್ರೆ ಒಂದು ಕಾಲು ಸ್ಪೂನು. ಇದು ಓಲ್ ಚಿಕ್ಕದಿದೆ ಅಲ್ವಾ, ನಮ್ಗೆ ಈ ಥರ ಪಡ್ಡು ಅಂದರೆ ಇಷ್ಟ, ಅದಕ್ಕೆ ಓಲ್ ಚಿಕ್ಕದಿರೋದು ತಗೊಂಡಿದ್ದೀನಿ ಬಾಣಲಿ. ಈ ಥರ ಎಣ್ಣೆ ಹಾಕೊಂಡ್ಬಿಡಿ. ನೋಡಿ, ಅದಕ್ಕೆ ಬಂದಮೇಲೆ ತಿರ್ವಾಕೊಂಡಿದ್ದೀನಿ. ನೀವು ಇದೇ ಥರ ತಿರ್ವಾಕೊಂಡ್ಬಿಡಿ. ಇಷ್ಟೇ ಬೇಯಲಿ, ಇಷ್ಟು ಬೆಂದಿದ ತಕ್ಷಣ ತಿರ್ವಾಕೊಂಡ್ಬಿಡಿ. ನೋಡಿ, ಬಿಸಿ ಪಡ್ಡು ಮತ್ತು ಚಟ್ನಿ ರೆಡಿಯಾಗಿದೆ. ಇದಕ್ಕೆ ಗ್ರೀನ್ ಚಟ್ನಿ ಆದ್ರೂ ಸೂಪರಾಗಿರುತ್ತೆ. ನಾನು ಆಲ್ಮೋಸ್ಟ್ ಇವತ್ತು ಒಣಮೆಣಸಿನ್ಕಾಯಿ ಹಾಕ್ಬಿಟ್ಟು ಮಾಮೂಲಿ ಚಟ್ನಿ ಮಾಡಿದ್ದೀನಿ. ನಿಮಗೆ ಬೇಕಂದರೆ ಗ್ರೀನ್ ಚಟ್ನಿನೇ ಮಾಡ್ಕೊಳ್ಳಿ. ಪುದೀನ ಅದೆಲ್ಲ ಹಾಕ್ಬಿಟ್ಟು ಮಾತ್ರ ಹಸಿಮೆಣಸಿನ್ಕಾಯಿ ಹಾಕ್ಕೊಳಕ್ಕೆ ಹೋಗಬೇಡಿ. ಅದಕ್ಕೂ ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಗ್ರೀನ್ ಚಟ್ನಿ ಗ್ರೀನಾಗಿರುತ್ತೆ. ಇದಕ್ಕೆಲ್ಲ ಸೂಪರ್ ಟೇಸ್ಟ್ ಇರುತ್ತೆ ಅದೇ ಥರನೇ. ಮತ್ತು ಇನ್ನೊಂದು ಏನಪ್ಪ ಅಂದರೆ ರೆಡಿಮೇಡು ಇಟ್ಟು
ಯಾವತ್ತೂ ತಂದ್ಕೊಳಕ್ಕೆ ಹೋಗ್ಬೇಡಿ. ಎಲ್ಲ ಅರ್ಧ ಗ್ಲಾಸ್ ಹಾಕ್ಕೊಂಡ್ರು 4 ಜನ 5 ಜನ ಇದ್ರೂ ಫುಲ್ ಆಗುತ್ತೆ. ಸುಮ್ಮನೆ ರೆಡಿಮೇಡ್ಗೆಲ್ಲ ಕಾಸಿಟ್ಕೊಂಡು ಇದು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಮನೇಲೇ ಒಂದು ಅರ್ಧ ಗ್ಲಾಸ್ ಹಾಕೊಂಡ್ಬಿಟ್ಟು ಹೇಗೆ ದೋಸೆ ಹಿಟ್ಟು ಮಾಡೋದು ಅಂತಲೂ ನೆಕ್ಸ್ಟ್ ರೆಸಿಪಿಲಿ ಹೇಳ್ಕೊಡ್ತೀನಿ. ದಯವಿಟ್ಟು ಮನೆಯಲ್ಲೇನೇ ಮಾಡಿಕೊಂಡು ಆರೋಗ್ಯವಾಗಿರೋಂಥ ಫುಡ್ಗಳೆಲ್ಲ ಮಾಡ್ಕೊಂಡು ತಿನ್ನಿ. ಆರೋಗ್ಯ ವೆರಿ ಇಂಪಾರ್ಟೆಂಟ್ ಎಲ್ರಿಗೂ ಅಷ್ಟೇ. ಯಾವುದು ರೆಡಿಮೇಡ್ ಇಟ್ಟು ಅದು ಇದು ಹೆಂಗಪ್ಪ ರುಬ್ಕೊಳ್ಳೋದು ಅಂತ ಹೊರಗಡೆಯಿಂದ ತಂದು ತಿನ್ನೋಕೆ ಹೋಗಬೇಡಿ. ನೋಡಿ ಪಡ್ಡು ರೆಡಿ ಆಗಿದೆ. ಹೇಗಿತ್ತು ಅಂತ ತಿನ್ಬಿಟ್ಟು ಟೇಸ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಓಕೆ ಬಾಯ್, ಥ್ಯಾಂಕ್ ಯು.